ಸೈಕಲ್ ಬಂದಾಗ 7-8 ತಿಂಗಳಾಯ್ತು. ಆದ್ರೆ ನಮ್ಮ ರಾಮರವರಿಗೆ ಬಿಡುವೆ ಇರೋದಿಲ್ಲ. ಎಲೆಕ್ಷನ್ ಆಯ್ತು, ಮತ್ತೆ ಅಧಿಕಾರ ಹಸ್ತಾಂತರ ಆಯ್ತು, ಬೇರೆ ಅವರೆಲ್ಲ ಹೋಗಿ ಅವ್ರದೇ ಸರ್ಕಾರ ಬಂತು. ಆ ಸರ್ಕಾರ ಬಂದ ಮೇಲೆ ಆ ಸರ್ಕಾರವನ್ನು ರಾಮರು ಬಹಳ ಗಟ್ಟಿ ಮಾಡಿದ್ರು. ಅಂದ್ರೆ ಯಾವ ಕಾಲಕ್ಕೂ 5 ವರ್ಷಕ್ಕೂ ಏನು ಆಗಬಾರದು ಅನ್ನೋ ಹಾಗೆ ಅವರು ಆ ಸರ್ಕಾರವನ್ನು ಗಟ್ಟಿ ಮಾಡಿದ್ರು. ಇವತ್ತು ಅವರಿಗೆ ಅವಕಾಶ ಸಿಕ್ತು ಅಂತ ಹೇಳಿ ಬಂದಿದ್ದಾರೆ. ಆ ದಿಶೆಯಲ್ಲಿ ಅವರನ್ನ ಬಹಳ ಕೃತಜ್ಞತೆಯಿಂದ ನಾವು ನೆನೆಸ್ಬೇಕು. ಯಾಕಂದ್ರೆ ಕಾಲಿಲ್ಲದವರಿಗೆ ನೀನೇ ಶಿವ, ಕಣ್ಣಿಲ್ಲದವರಿಗೆ ನೀನೇ ಶಿವ ಅಂತಂದು ಹಾಡನ್ನ ನಾವು ಹಿಂದೆ ರೈಲ್ವೆ ಸ್ಟೇಷನ್ ಅಲ್ಲಿ ರಸ್ತೆಯಲ್ಲಿ ಕೇಳ್ತಿದ್ದೆವು. ಇವತ್ತು ಕಾಲಿಲ್ಲದವರಿಗೆ ಹೋಲಿ ಹೌಸ್ ಕಾರು ಕೊಡ್ತದೆ. ಆಮೇಲೆ ನಮ್ಮ ರಾಮುಲು ಅಂತವರು ಸೈಕಲ್ ಕೊಡ್ತಾರೆ, ನಿಮಗೆ ವಿದ್ಯೆ ಕೊಡ್ತಾರೆ, ನಿಮ್ಮ ಕಾಲಿನ ನಿಲ್ಲುವಂತಹ ಕಾರ್ಯವನ್ನು ಕೊಡ್ತಾರೆ. ಅಂದ್ರೆ ಕಾಲಿಲ್ಲದವರಿಗೆ ರಾಮುಲುನೇ ಶಿವ, ಕಣ್ಣಿಲ್ಲದವರಿಗೆ, ಕೈಯಿಲ್ಲದವರಿಗೆ ಬಹಳ ಜನಗಳಿಗೆ ಅವರು ಸಹಾಯ ಮಾಡ್ತಾರೆ. ಸಹಾಯ ಮಾಡೋದೇ ಅವರ ಗುಣ. ಹಾರ್ಟ್ ಆಪರೇಷನ್ ಕೊಡ್ತಾರೆ, 1 ಲಕ್ಷ ಕೊಡ್ತಾರೆ, 50,000 ಕೊಡ್ತಾರೆ. ಯಾರು ಕೇಳ್ತಾರೆ ಅವರಿಗೆಲ್ಲ. ಮತ್ತೆ ನಮಗೂ ಅವ್ರ ಮೇಲೆ ವಿಶ್ವಾಸ. ಗದಗು ಇದು ಎಲ್ಲ ರೀತಿಯಿಂದ ಬೆಳಿಬೇಕಾದಂತಹ ಜಿಲ್ಲೆ, ಅಷ್ಟಾಗಿ ಬೆಳೆದಿಲ್ಲ. ಅಲ್ಲಿ ಆ ಭಾಗದಲ್ಲಿ ಮೈಸೂರು ಆಗದೆ ನಗರ ಮಾಡಬೇಕು. ನಮ್ಮ ರಾಮುಲವರಿಗದೆ ಕಿತ್ತೂರು ಚೆನ್ನಮ್ಮನ ಮೂರ್ತಿಯನ್ನ, ಗಾಂಧೀಜಿ ಮೂರ್ತಿಯನ್ನ, ಹುಲಿಗೋಳು ನಾರಾಯಣರಾಯರ ಮೂರ್ತಿಯನ್ನ, ಹೀಗೆ ಒಳ್ಳೆಯ ಲೈಟ್ ಅನ್ನ, ಆಮೇಲೆ ರಸ್ತೆಗಳನ್ನ, ಬಸ್ ಸ್ಟ್ಯಾಂಡ್ ಅನ್ನ ಶಿಫ್ಟ್ ಮಾಡಿದ್ದು, ಆಮೇಲೆ ನೀರಿನ ಮೊದಲಿನ ಸಮಸ್ಯೆಯನ್ನ ಕಡಿಮೆ ಮಾಡಿ ಮೊದಲಿಗಿಂತ ಹೆಚ್ಚಿನ ನೀರಿನ ಅನುಕೂಲ ಮಾಡಿಕೊಟ್ಟಿದ್ದು. ಈಗ ಭೀಷ್ಮನ ಕೆರೆಯಲ್ಲಿ ಒಂದು ಅದ್ಭುತವಾದಂತಹ, ಇಡೀ ಇಂಡಿಯಾದಲ್ಲೇ ಒಂದು ನೋಡ್ಬೇಕು ಅಂಥ ಒಂದು ವಿಶ್ವದ ಮೊದಲ ಸ್ವಸದೃಷ್ಟರಾದಂತಹ ಬಸವಣ್ಣವರ ಮೂರ್ತಿಯನ್ನ ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ 111 ಕೋಟಿ ಎತ್ತರದಲ್ಲಿ ಮಾಡೋ ಸಿದ್ಧತೆಯಲ್ಲಿದ್ದಾರೆ. ಮಾನ್ಯ ಶ್ರೀ ರಾಮನ್ ಅವರು, DC ಅವರು ನಿನ್ನೆ ತಾನೇ ಈಗೇನು ಬಿಜಾಪುರದಲ್ಲಿ ಶಿವನ ಮೂರ್ತಿ ಮಾಡಿದ್ದಾರೆ, ಮುರುಡೇಶ್ವರದಲ್ಲಿ ಶಿವನ ಮೂರ್ತಿ ಮಾಡಿದ್ದಾರೆ, ಬೆಂಗಳೂರಲ್ಲಿ ಶಿವನ ಮೂರ್ತಿ ಮಾಡಿದ್ದಾರೆ, ಸಿಕ್ಕಿಂನಲ್ಲಿ ಮಾಡಿದ್ದಾರೆ. ಇಡೀ ಇಂಡಿಯಾದಲ್ಲೇ ಬಹಳ ಫೇಮಸ್ ಶಿವಮೊಗ್ಗದ ಕಾಶಿನಾಥ್ ಅಂತ ಹೇಳಿ ಅವ್ರ ಮಗ ಶ್ರೀಧರ್ ಅಂತಿದ್ದಾರೆ. ಅವರೆಲ್ಲರೂ ಕೂಡಿ ಆ ಕೆಲಸವನ್ನು ಮಾಡ ಅವರೆಲ್ಲ ಬಂದು ನಮ್ಮ ರಾಮನ್ ಅವರವರಿಗೆ ಅನುಕೂಲ ಮಾಡಿಕೊಟ್ರು. ರಾಮುಲು ಅವರು PA ಶಿವನಗೌಡರು ಬುದ್ಧನ ವಿಗ್ರಹ ಅದೇ. ಆಮೇಲೆ ವಿವೇಕಾನಂದನ ವಿಗ್ರಹ ನಮ್ಮ ಉಣಕರ ಕೆರೆಯಲ್ಲದೆ ಅಂಥದ್ದೊಂದು ಬರ್ತದೆ. ಗದಗ ಸಾಂಸ್ಕೃತಿಕವಾಗಿ ಬಹಳ ಚೆನ್ನಾಗಿ ಬೆಳಿಬೇಕು ಅನ್ನೋ ಸಂಕಲ್ಪದೆ. ಆ ದಿಶೆಯಲ್ಲಿ ಜೊತೆಗಿಂತ ರಚನಾತ್ಮಕ ಕೆಲಸಗಳಿಗೆ ಒಂಚೂರು ಬಿಡುವುದಿಲ್ಲ ಅವರಿಗೆ. ಅಂಥದ್ರಲ್ಲಿ ಅವರು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನಮ್ಗೆ ಬಹಳ ಸಂತೋಷವನ್ನು ತಂದಿದೆ. ಈ ಮಕ್ಕಳಿಗೆಲ್ಲ ಒಂದು ಮಿನಿ ಮೆಟಡೋರ್ದಂತಹ ಗಾಡಿಯನ್ನು ರಾಮುಲು ಅವರು ತಮ್ಮ ಹೆಸರಲ್ಲಿ ಕೊಟ್ಟರೆ ಎಲ್ಲ ಹುಡುಗರು ಒಂದೇ ಕಾಲಕ್ಕೆ ಹೋಗೋದು ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ಗಾಡಿ ವ್ಯವಸ್ಥೆ ಕೂಡ ತಮ್ಮ ಯಾವುದೇ ಒಂದು ಪ್ರಾಜೆಕ್ಟ್ ನಲ್ಲಿ ಮಾಡಿ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಈ ಸಂಸ್ಥೆ ಪರವಾಗಿ ನಾವು ವಿನಂತಿಯನ್ನು ಕೂಡ ಮಾಡಿಕೊಂಡು, ಯಾವಾಗಲೂ ತಮಗೆ ಲಕ್ಷ್ಯ ಇರಬೇಕು. ತಾವು ಆಗಾಗ ಬಂದು ಈ ಆಸ್ಪತ್ರೆ, ಅಲ್ಲಿರುವಂತಹ ಚಿಕಿತ್ಸೆ, ಇದನ್ನೆಲ್ಲವನ್ನು ತಾವು ಗಮನಿಸಬೇಕು. ತಾವು ಸಹಾಯ ಸಹಕಾರಗಳನ್ನು ಕೊಡಬೇಕು. ನೀವು ಗದಗಿಗೆ ಒಂದು ಪೂನಾಗಿ ಬಂದಿದ್ದೀರಿ ರಾಮುಲು ಅವರೇ. ಎಷ್ಟೋ ವರ್ಷಗಳಿಂದ ಗದಗ ಇಂತಹ ಸೌಕರ್ಯಗಳನ್ನು ಪಡೆದಿರಲಿಲ್ಲ. ನೀವು ಬರುವುದರ ಮೂಲಕ ವರವಾಗಿ ಬಂದಿದ್ದೀರಿ ನಮಗೆ. ಆ ವರ ಈ ಮೂಲಕವಾಗಿ ಯಶಸ್ವಿಯಾಗಲಿ ಅಂತ ಹಾರೈಸಿ